ಓಕೆ, ಇವರಿಗೆ ನೋಡುವಾಗ ಹುಡುಗ ಅಂತ ಅನ್ನಿಸ್ತಾ ಉಂಟಂತೆ. ನೋಡುವ. ಕುದ್ದದ ಜನ ಮೂಲುಂಡು, ಉದ್ದದ ಜನ ಮೂಲುಂಡು. ಇದನ್ನಾತ ಫಂಡ ಬಾಲೆ ಇನ್ನ ಬೇರೆ ರೆಡಿ ಇಲ್ಲ ಇರ್ಪೋಯಾರೆ ಇದಾಡ್ತೀರಿ ಯಾರು ನನಲ್ಲ ಬ್ಯಾಟಿಂಗ್ ಬೇಗರ್ದು ಚಂಡಿ ಮೇಕಪ್ ದ ಖರ್ಚು ಮಾತ ಲಾಸ್ ಅನ್ ಗೈಸ್ ಲಾಂಪಿ ಮೆತ್ತ ಇಲ್ಲ ಗಾತನು ಯಶವಂತನ ಕಾಲ್ ಮಾಡ್ತಾ ಬೆಳ್ಳಿ ಚಮಿಕ ಇತ್ತೆ ಬರ್ಲಿ ಹುಚ್ಚರ ಪುಲಿ. ವೆಲ್ಕಮ್ ಬ್ಯಾಕ್ ಟು ಕಾರ್ತಿಯೇಶ್ ವ್ಲಾಗ್ಸ್. ನಾವು ಬರ್ತೀವಿ ಹೊಸ ವಿಡಿಯೋದೊಂದಿಗೆ. ಈ ವಿಡಿಯೋದಲ್ಲಿ ಅಶ್ವಿನ ಸೀಮಂತದ ರಿಚುವಲ್ಸ್ ಹೇಗಿತ್ತು, ಆ ಸಂಭ್ರಮ ಹೇಗಿತ್ತು ಆ್ಯಂಡ್ ಫ್ಯಾಮಿಲಿಯವರ ಒಪಿನಿಯನ್ ಹೇಗಿತ್ತು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನನ್ನ ಫ್ರೆಂಡ್ ಸಜ್ಜನಾಗಿ ಕೊಟ್ಟಿದ್ದೆ. ಅದಾದಮೇಲೆ ಇವಾಗ ಸ್ವಲ್ಪ ಮಂಗಳೂರಲ್ಲಿ ನಮ್ಮ ವೈರಲ್ ಆಗ್ತಿರುವಂಥ ಸೀನಿಯರ್ ಟೋಬಿ ಹ್ಯಾಂಡಲ್ ಮಾಡ್ತಾರೆ ವಿಡಿಯೋನ. ಸೊ ಈ ವಿಡಿಯೋ ಹೇಗಿದೆ ನೋಡ್ಕೊಂಬನ್ನಿ. ಈ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡೋದಕ್ಕೆ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಡೆಕೋರೇಷನ್ ಅವರು ಬೆಳಿಗ್ಗೆ ಬೇಗನೆ ಬಂದಿದ್ದರು, 6 ಗಂಟೆಗೆ ಬಂದು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಕೊಟ್ರು. ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಎಲ್ಲ ಸೆಟ್ ಆದಮೇಲೆ ಫೈನಲ್ ಆಗಿ ಎಲ್ಲ ಟಚ್ ನೋಡ್ಕೊಂಡ್ವಿ. ಹಾಂ ಸರಿ. ಇದು ಯಾರು? ಡ್ಯಾಡ್ ಟು ಬಿ ಡ್ಯಾಡ್. ತಿನ್ಲಿಕ್ಕೋಸ್ಕರನೇ ಬರುವವರು. ಜೀವನದಲ್ಲಿ ಬದುಕಬೇಕಂತ ತಿನ್ಬೇಕು, ಯಾವತ್ತು ತಿನ್ಬೇಕಂತಾನೆ ಬದುಕಬಾರ್ದು. ನಿಮ್ಮದು ಕ್ಲಿಪ್ ನೀವು ಕಾಪಿ ಮಾಡೋದೇನು ಬೇಡ ಆಯ್ತಾ? ಆಲ್ರೈಟ್ ಗೈಸ್, ಮುಂದಕ್ಕೆ ಹೋಗೋಣ. ಈಗ 2 ಇಡ್ಲಿ ಇದೆ. ಇದು 5 ಆಗ್ತದೆ, 10 ಆಗ್ತದೆ, 15 ಆಗ್ತದೆ. ಮತ್ತೆ ಬೇರೆಯವರಿಗೆ ಯಾರಿಗೂ ಕೂಡ ಸಿಗುದಿಲ್ಲ. ಅದವರ ಪ್ಲೇಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಆಲ್ರೆಡಿ 2 ಇಡ್ಲಿ ತಿನ್ನಲಾಯ್ತು. ಈಗ ಇದು ಸೆಕೆಂಡ್ ಟೈಮ್ 2 ಇಡ್ಲಿ ಖಾಲಿ ಆಗ್ತಾ ಉಂಟು. ಎಲ್ಲಾದ್ರೂ ಕಾಂಪಿಟೇಷನ್ ಇದ್ರೆ ಇವರೇ ವಿನ್ ಆಗ್ತಾರೆ. ನಮ್ಮ ಮಾಮ್ ಟು ಬಿ so cute. ಸೊ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಏನಿದು ಫಂಕ್ಷನ್ ಇವತ್ತು? ಎಸ್, ಇವಳ್ದು ಬಯಕೆ. ನಮ್ಮದ್ರಲ್ಲಿ ಚೌಕ ಕೂತ್ಕೊಳ್ಳೋದಂತ ಒಂದು ಸಂಪ್ರದಾಯ ಇದೆ, ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಫಸ್ಟ್ ಮಗಳಲ್ಲ ನಿಮ್ಮದು? ಹೇಗೆ ಆಗ್ತುಂಟು ನಿಮಗೆ? ಖುಷಿ ಆಗ್ತದೆ. ಅಜ್ಜಿ ಆಗ್ತಿದ್ದೀರಲ್ವಾ? ಸೊ ಹುಡುಗವ ಹುಡುಗಿಯ ಯಾವ್ದು ಮಗು? ದೇವರು ಕೊಟ್ಟದ್ದು. ಗೆಸ್ ಮಾಡಿ. ಹುಡುಗವ? ಸೊ ಇಲ್ಲಿದ್ದಾರೆ. ನೀವೇನು ಅನ್ಕೊಳ್ತೀವಿ, ಹುಡುಗನ ಹುಡುಗಿಯ? ಯಾವ್ದಾದ್ರು ಗೆಸ್ ಮಾಡಿ. ಹುಡುಗನ? ಹೇಗೆ ಹೇಳಿದ್ರು ಹುಡುಗ ಅಂತ? ಗೊತ್ತಿಲ್ಲ. ಹೇಗೆ ಅಂದಾಜು ಹೇಳಿದ್ದ? ಹುಡುಗವ ಹುಡುಗಿಯ? ಹುಡುಗವ? ಯಾವ್ದು ಹುಡುಗ? ನಿನ್ಗೆ ಕೇಳಿದಲ್ಲ. ಹುಡುಗವ ಹುಡುಗಿಯ ಯಾವ್ದು ಮಗು? ಹುಡುಗವ ಅಂತವ? ಹೇಗೆ ಗೊತ್ತಾಯ್ತು ಹುಡುಗವ ಅಂತ? ಅನುಭವದಿಂದ ಹೇಳಿದ್ದು. ನಾನು ಕೇಳಿದೆ ಆಯ್ತಾ ಯಾವ್ದು ಅಂತ. ರಪ್ಪ ಇವಳನ್ನು ನೋಡಿದ್ರು, ಹುಡುಗವ ಅಂತ ಹೇಳಿದ್ರು. ಹೇಗೆ ಅಂತ ಗೊತ್ತಾಗ್ಲಿಲ್ಲ ನಂಗೆ ಸಹ. ನೀವೇ ನೋಡುವ ಯಾವುದು ಅಂತ. ಓಕೆ, ಇವರಿಗೆ ನೋಡುವಾಗ ಹುಡುಗ ಅಂತ ಅನ್ನಿಸ್ತಾ ಉಂಟಂತೆ. ನೋಡುವ ರಿಸಲ್ಟ್ ಏನಂತ. ಓಕೆನಾ? ಚನಕೇಶ್ ಬಾಯ್ ಅದಲ್ಲ, ನೀವೇನು ಇಲ್ಲಿ ನಿಂತದ್ದು? ಓ ಎಸ್, ಸಮ್ಮರ್ ಸೀಸನ್ ಅಲ್ಲ, ಕರೆಕ್ಟ್. ಥೋಡಾ ಗರ್ಮಿ ಇದೆ ಇಧರ್.
ನೀವ್ ಯಾಕೆ ಅದಕ್ಕೆ ಸಡನ್ ಆಗಿ ಹಿಂದಿಗೆ ಕನ್ವರ್ಟ್ ಆದದ್ದು? ನಿಮ್ಗೆ ಅರ್ಥ ಆಗ್ತದೆ ಇಲ್ಲ ಗೊತ್ತಿಲ್ಲ. ನಾನಿಲ್ಲಿ ಕನ್ನಡದಲ್ಲಿ ಮಾತಾಡ್ತಿದ್ದೇನೆ, ನಿಂದೆ ಅಂತ ನಿಮ್ದು अरे ಸ್ಪೆಷಲ್. बाप रे, तो इधर क्या धूप है, इधर तो बहुत गर्मी गर्मी. ಮತ್ತೆ ನೆಕ್ಸ್ಟ್ ಆಯ್ತಾ, ಮುಗಿತಾ? ಆಯ್ತು. ಆಯ್ತಂತೆ ಗೈಸ್. ದೂರ ಬಲ್ತು ಹೋಗ್ತೀನಿ ತಮಸರಡು. ಸೀಮಂತ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ನಡೆಯುತ್ತಿರೋದ್ರಿಂದ ನಮ್ಮ ಕಾಸ್ಟ್ ಸಂಪ್ರದಾಯದಂತೆ ನಡೀತದೆ. ಸೊ ಅದರಲ್ಲಿ ಬೇರೆ ಬೇರೆ ರಿಚುವಲ್ಸ್ ಇರುತ್ತೆ. ನಮ್ಮ ಕಾಸ್ಟ್ನಲ್ಲಿ ಮದುವೆ, ನಿಶ್ಚಿತಾರ್ಥ, ಈ ಸೀಮಂತ ಇಂಥ ಕಾರ್ಯಕ್ರಮಗಳಿಗೆ ಫಸ್ಟಿಗೆ ಚೌಕ ಕೂತ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದೆ. ಈ ಚೌಕ ಕೂತ್ಕೊಳ್ಳೋದ್ರಲ್ಲಿ ಏನು ಅಂತಂದರೆ ವೀಳೆ, ಅಡಿಕೆ ಇದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ನಾವು ಚೌಕ ಕೂತ್ಕೊಳ್ಳೋದು ಅಂತ ಹೇಳ್ತೀವಿ. ಯಾಕಂದರೆ ಚೌಕ ಒಂದು ಶೇಪಲ್ಲಿ ಕೂತ್ಕೊತಾರೆ. ಸೊ ಇಲ್ಲಿ ಹುಡುಗನ ಕಡೆಯವರು ಹುಡುಗಿ ಕಡೆಯವರಿಗೆ, ಹುಡುಗಿ ಮನೆಯವರಿಗೆ, ಹುಡುಗಿ ಫ್ಯಾಮಿಲಿಯವರಿಗೆ ಈ ವೀಳೆ ಮತ್ತು ಅಡಿಕೆ ಕೊಟ್ಟು ಅದನ್ನು ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥ ಒಂದು ಪದ್ಧತಿ. ಸೊ ನಾವು ಮೊದಲಿಂದನೂ ಹಾಗೆ ನಡೆಸ್ಕೊಂಡ್ಬರ್ತೀವಿ. ಹಾಗೆ ಸೀಮಂತದ ಕಾರ್ಯಕ್ರಮದಲ್ಲೂ ಅದನ್ನು ನಡೆಸ್ತೀವಿ. ಅದಾದಮೇಲೆ ಹೂ ಸೀರೆ ಕೊಡೋದಿರುತ್ತೆ. ಇದು ಹೂ ಸೀರೆ ಕೊಡುವಂಥದ್ದು. ಇದರಲ್ಲಿ ಸೀರೆ, ಹಿಂಗಾರ ಮತ್ತು ಮಲ್ಲಿಗೆ ಇರುತ್ತೆ. ಮತ್ತು ಚಿನ್ನ ಏನಾದರೂ ಕೊಡೋದಿದ್ರೆ, ಇವಾಗ ಅಮ್ಮನ ಮನೆಯಿಂದ ಮತ್ತು ಗಂಡನ ಮನೆಯಿಂದ ಕೊಡೋದಿದ್ರೆ ಸೊ ಇದರಲ್ಲೇ ಸೇರಿಸಿ ಕೊಡ್ತೀವಿ, ಇದರಲ್ಲೇ ಇಟ್ಟು ಕೊಡ್ತೀವಿ. ಅಲ್ಲಿ ಮನೆ ಉಂಡ ಇಲ್ಲ ದೀಪ ಇದೆಯಲ್ಲ ಪದ್ಯ ಬಾಗಿ ಮೊಬೈಲ್ ಬೇಕಂತೆ, ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಕುತ್ಕೊಳ್ಳಿಕ್ಕೆ. ಮೊಬೈಲ್ ಉಂಟು ಮೇಲೆ ಅಂತ ತರಲಿಕ್ಕೆ ಹೇಳ್ತಿದ್ದಾರೆ. ಕಮೆಂಟ್ ಮಾಡಿ, ನಾನು ಇವರಿಗೆ ಮೊಬೈಲ್ ಕೊಡಬೇಕಾ ಬೇಡ? ಇದು ಅಡಿಕೆ ಗಿಡದ್ದು ಹೊಂಬಾಳೆ. ಸೊ ಅದರಲ್ಲಿ ಕಾಯಿ ಬಿಟ್ಟಿರುತ್ತೆ, ಸ್ವಲ್ಪ ಚಿಕ್ಕ ಕಾಯಿ ಆಗಿರೋಂಥ ಹೊಂಬಾಳೆನೇ ತೆಗೆದಿಟ್ಟಿರ್ತಾರೆ. ಈ ಹೊಂಬಾಳೆಯಲ್ಲಿ ಅದು ಕಾಯಿ ಬಿಟ್ಟಿರುತ್ತಲ್ಲ, ಚಿಕ್ಕ ಕಾಯಿ ಬಿಟ್ಟಿರುತ್ತಲ್ಲ, ಅದನ್ನು ಹುಡುಕ್ತಾರೆ. ಸೊ ಅದನ್ನೇ ತೆಗೆದು ಆ ಚಿಕ್ಕ ಕಾಯಿ ಬಿಟ್ಟಿರೋದನ್ನೇ ಅದು ತಲೆಗೆ ಇಟ್ಕೊಬೇಕು. ಚೌಕಕ್ಕೆ ಕೂತವರು ನಮ್ಮದು ಇನ್ನೊಂದು ರಿಚುವಲ್ಸ್ ಇದೆ. ಇದು ತುಳಸಿ ಕಟ್ಟೆ ಹತ್ರ ನೀರು ಬಿಡುವಂಥದ್ದು. ಸೊ ಅಲ್ಲಿವರೆಗೂ ಎದ್ದೇಳುವಂಗಿಲ್ಲ. ಸೊ ಅಲ್ಲಿ ಅವರು ಹಾಗೆ ಕೂತ್ಕೊಂಡಿದ್ದಾರೆ.
ಒಳ್ಳೆ ಅಷ್ಟು ಇಷ್ಟದ ಸ್ವೀಟ್ಸ್ ಹಾಂ ಗೈಸ್ ഞാനിനി ചിക്കമ്മನ ബ്ലോഗിന് ഈ ഒരു പറഞ്ഞ വിചാരിനി ചിക്കമ്മನ ബ്ലോഗ് ഞാൻ ಕಂಟಿನ್ಯೂ ಆತಂದಿಲ್ಲ ಇನಿ ಚಿಕ್ಕಮ್ಮನ ಸೀಮಂತ ಬಲೆ ಒಂದೊಂದು ಒಪಿನಿಯನ್ ಕೇಳಿಗ ನರ್ವಸ್ ಆಯ್ತು ಕೋಡಿ ಬರ್ಚಿ ನಾನು ಫಸ್ಟ್ ಟೈಮ್ ಬ್ಲಾಗ್ ಅನ್ಕೊಂಡು ಹಾಂ ಮಾತೇಳಿ ಒಪಿನಿಯನ್ ಉಂಡ ಒಪಿನಿಯನ್ ಒಂದೊಂದು ಇರ್ಸಿಲ್ಲಿ ಅವ ಕುದ್ಯದ ಜನ ಸಾರಿ ಕನ್ನಡ ತುಳು ಅರ್ಥ ಮಲ್ಪಲೆ ತುಳು ಗೊತ್ತಿ ಜನ ಅರ್ಥ ಮಲ್ಪಲೆ ಕುದ್ಯದ ಜನ ಮೂಲುಂಡು ಉದ್ದದ ಜನ ಮೂಲುಂಡು ಇಂದಿನಾಥ ಫಂಡ ಇಂದ ಎನ್ನ ಚಾನಲ್ ಹತ್ತು ಆರ್ನ ಬ್ಲಾಗ್ ಕಂಟಿನ್ಯೂ ಅಲ್ಕೊಂಡು ಡುವೆಲ್ ಶಾರ್ಟ್ ಲಾವಂದುಂಡು ಗೈಸ್ ಒಪಿನಿಯನ್ ಮಾತಾಡಿದಾಗ ಏನುಗ ಹೆಂಚಿನ ಅಲ್ಪುನಿ ಇದು ಸುಮಾರು ಅಂತ ಗುರ್ತೈತಿ ಅನ್ನಕ್ಲೆಲ್ಲ ಗೊತ್ತಾಗ ಒಂಜೊಂಜಿ ಒಪಿನಿಯನ್ಗೆ ಏನುವೆ ಮತ್ತೆ ಎನ್ನೊಟ್ಟಿಗೆ ಚಿಕ್ಕಮ್ಮನ ಅಮ್ಮ ಒಳ್ಳೆಯದು ದೊಡ್ಡ ಒಳ್ಳೆಯದು ಏನುಗ ಹಾಂ ಪಲ್ಲೆ ಪೊಣ್ಣು ಬಾಲೆನಾ ಆನು ಬಾಲೆನಾ ಹಾಂ ಆನು ಬಾಲೆ ಹಾಂ 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 ಎಲ್ಲಿ ನನಂಜಿ ದೊಡ್ಡ ಒಳ್ಳೆಯರು ಈರಿ ಹಾಂ ಆನು ಬಾಲೆ ಹಾಂ ಈರಿ ಮಾಮಿ ಒಳ್ಳೆಯರು ಮಾಮಿನ ಒಪಿನಿಯನ್ ಬಂದು ಹಾಂ ಆನು ಬಾಲೆ ಈರ್ನ ಹಾಂ ಪೊಣ್ಣು ಈರ ಆನು ಆರಾನು ರಡ್ಡ ಆನು ಆನು ಹಾಂ ಪೊಣ್ಣು ಪೊಣ್ಣು ರಡ್ಡು ಇರಿ ಮಾತಿರ ಆನೆಗೆ ಸಪೋರ್ಟ್ ಇಲ್ಲೇರು ಪೊಣ್ಣುಲಿಗೆ ಇರ್ಲಿದ್ದಾರ ಎಂಕ ಪೊಣ್ಣು ಎನ್ನ ಪೊಣ್ಣು ಹಾಂ ತೂಕ ಸಾರಿ ಪೊಣ್ಣು ಆನೆ ಈರ್ನ ಆನು ಬೇರೆ ನನ್ನ ಲಾತಿದ್ದಿ ಬೇರೆ ರೆಡಿ ಇಲ್ಲೇರು ಪೋಯಾರೆ ಇದಾಡ್ತೇರಿ ಅರೆ ನನ್ನಲ್ಲ ಬ್ಯಾಟಿಂಗ್ ಬೆಗರ್ದು ಚಂಡಿ ಮೇಕಪ್ ದ ಖರ್ಚು ಮಾತ ಲಾಸ್ ಅನ್ ಗೈಸ್ ಲಾಂಪಿ ಮೆತ್ತ ಇಲ್ಲ ಗಾತನು ಬೇಜಾರಲ್ಲಿ ಪಡ್ಜಿ ಕುಶಲ ಅನ್ನಿ ಮೇರೆ ಒಪಿನಿಯನ್ ಬಾಯ್ ಆರ್ ಗರ್ಲ್ ಬಾಯ್ ಇಲ್ಲ ನಾಚಿಗೆ ಬರ್ತೇರಿ ಹಾಂ ಪಂಡ್ಲೆ ಇನ್ನೊಂದು ಒಪಿನಿಯನ್ ಪಂಡ್ಲೆ ಬಾಯ್ ಆ ಗರ್ಲ ಮುಕ್ಳೊಂದು ಸುರು ಬತ್ತಿಲ್ಲ ಕಲ್ಪಿರ ಪಂಡ್ಲೆ ದಾಲಾಪುಜಿ ಹಾಂ ಬಾಯ್ ಹಾಂ ಒಪಿನಿಯನ್ ಪಂಡ್ಲೆ ಒಂದು ಬಾಯ್ ಆ ಗರ್ಲ ಇರ್ನ ಹಾಂ ಬಾಯ್ ಇಲ್ಲಿ ಪಂಡ್ಲೆ 600 ಸತ್ತೇರಿ ಈಗ 2 ಜನ ಒಟ್ಟಿಗೆ ಬನ್ನಿ ಬಾಯ್ ಯಾಕಲ್ಲ
ಪಲ್ಲೆ ಒಪಿನಿಯನ್ ಬಾಯ್ ಹಾಂ ಅಜ್ಜನ ಒಂಜಿ ಒಪಿನಿಯನ್ ಕೇನಗ ಹಾಂ ಪಲ್ಲೆ ಎಂದು ಬಾಯ ಗರ್ಲ ದೋನು ಹಿಂದಿ ರಡ್ಡು ಆನ ಪೊಣ್ಣ ಆನೊಂಜಿ ಪೊನ್ನೊಂಜಿ ಭಾಗ್ಯನ ಗರ್ಲ್ ಶಿವ ಗರ್ಲಾ ಬಾಯ್ ಹಾಂ ಬಾಯ್ ಬಾಯ್ పినారి దొడ్డ నకలు ఆను బాలేనా పొన్ను బాలేనా పనిలే అరుణాచి రంచిది దాలాపుజి తులి పనిలే టీడు వరపుండు ఆను బాలే ఈరి ఆను బాలేనా పొన్ను బాలేనా ఆను బాలే రెడ్డ దొడ్డ నకలు ఆను బాలే ఆడే పంద ఈరి నా ఒపీనియన్ ఆను దాలాపుజి పన్ను ఆను బాలే నీకు ఆను బాలేనా పొన్ను బాలేనా నిక్కు పడిచి అక్కలేకి ನಿನ್ನಲಾನ ಮಾತೇರಿಗೆ ಮೆಗ್ಗೆ ಬೋಡಿಗೆ ಬೋಡು ಎಂಕು ಮೆಗ್ದಿ ಬೋಡು ಆನುಬಾಲೆ ಮಾತ ಆನುಲೆಗೆ ಸಪೋರ್ಟ್ ಗರ್ಲ್ಸ್ಗೆ ಎಲ್ಲ ಸಪೋರ್ಟ್ ಇಜ್ಜಾನ ಇಂಬಲ್ಲ ಆನುಬಾಲೆ ನೀ ಆನಲ್ಲಿ ಹಾಂ ಗರ್ಲ್ ಅವು ಪಕ್ಷ ಚೇಂಜ್ ಆನ ಗೈಸ್ ಪಕ್ಷ ಚೇಂಜ್ ಆನ ಚಿಕ್ಕಮ್ಮ ಫುಲ್ ಬಿಸಿ ಮಾತಾಡ ಚಿಕ್ಕಮ್ಮ ಫುಲ್ ಬಿಸಿ ಫ್ರೆಂಡ್ಸ್ನೊಟ್ಟಿಗೆ ಬೊಕ ಡಿನ್ನರ್ ವೈದ್ಯನೊಟ್ಟಿಗೆ ಬಿಸಿ ಇಲ್ಲೇರು ಚಿಕ್ಕಪ್ಪ ಫುಲ್ ಬಿಸಿ ಇಲ್ಲೇರು ಆಂಡ ಚಿಕ್ಕಮ್ಮ ಎಲ್ಲೇ ಚಿಕ್ಕಮ್ಮ ತುಲೆ ಬ್ಯಾಟಿಂಗ್ ಸೀದಾ ಹೋದು ಬ್ಯಾಟಿಂಗ್ ಸೇರಿದೇರು ನಮ್ಮಲ್ಲ ನನ್ನ ಬ್ಯಾಟಿಂಗ್ಗೆ ಏನಾಕ್ಲಿಕ್ಕೆ ಬ್ಲಾಗರ್ದು ಜಾಸ್ತಿ ರೋಸ್ಟರ್ಲ ಕಾತು ಅಲ್ಲೇ ಎಂಕ ಪೊಡಿಯಾನ ಅಡಿಗೆದ ಇಂಥ ವ್ಯವಸ್ಥೆ ಅವನುಂಡು ಅವನಷ್ಟು ರೆಡಿ ಆಗ್ತುಂಡು ಗೈಸ್ చిన్న కబాబ్ వేసేనా అవును కాన్సిన ಗೈಸ್ ಓಲಂಡ ಪೊಣ್ಣಿತ್ತು ನಮ್ಮ ಮಕ್ಳಿಗೆ ರಜನ ಒಂಜಿ ಪೊಣ್ಣು ನಾಡ್ಲಿ ಮೆಗ್ಗಿ ರಜನೆಲ್ಲ ಕಂಡು ಒಂದಿಲ್ಲ ತಿನ್ನೆ ಸಾರಿ ಮೀತಾ ಬಿಡಿ ತಲೆಂಗವ ಅಯ್ಯೋ ಮತ್ತೇನಾ ರಿಯಾಕ್ಷನ್ ಬಾಂಬೆ ದರ್ಬಿದಡಿಯರು ಹೊರಟ್ರಿ ಇವಾಗ ಎಂತ ಇದೆಂತ ದುರ್ಸು 30 ಶಾಟ್ ಇದ್ದು बॉम्बे को कब निकलना है परसों ಫೋಟೋಶೂಟ್ ಎಲ್ಲ ಆಯ್ತು ಇವಾಗ ಊಟ ಮಾಡಬೇಕು ಇದು ಆಲ್ಮೋಸ್ಟ್ 3:30 ಆಯ್ತು ಇವಾಗ ನಾವೇ ಲಾಸ್ಟ್ ಉಳಿದದ್ದು ಅಶು ಎಂಚಾನ್ ಬಚ್ಚಿಂಡು ಆ್ಯಂಡ್ ಒಪಿನಿಯನ್ ಅದ ಬಾಯ್ ಗರ್ಲ್ ಆಬ್ವಿಯಸ್ಲಿ ಬಾಯ್ ಎಂಚುಂಡು ಎನರ್ಜಿ ಇತ್ತು ಕೂತು ಫುಲ್ दादा ಚಕ್ಕಲಿ ಮತ್ತು ಲಾಡುಂಡಿದೆ ಚಕ್ಕಲಿ ಬಿಡಿಯಾರಲ್ಲ ಹಾಯ್ ಮಾಡು ಎಂತ ಊಟ ಇದು 2ನೇ ಸಲದ ಬ್ಯಾಟಿಂಗಾ 2ನೇ ಸಲ ಹಾಂ ಬಲ್ನ ಇದು ಇವ್ರದ್ದು 2ನೇದ ಅಂತ
ಅಶು ನಮ್ಮ ಫೋಟೋಗ್ರಾಫರ್ಸ್ ಇವಾಗ ಊಟ ಮಾಡ್ತಿದ್ದಾರೆ. ಸಿಲ್ವರ್ ಸ್ಕ್ರೀನ್ ಪ್ರೊಡಕ್ಷನ್ ಅದೇ ಸಿಲ್ವರ್ ಸ್ಕ್ರೀನ್ ಕ್ರಿಯೇಷನ್ಸ್. ಆಲ್ಮೋಸ್ಟ್ ಎಲ್ಲರದು ಊಟ ಆಯಿತು. ಊಟ ಆಗಿ ಇವಾಗ ನಾವು ಲಾಸ್ಟ್ ಉಳಿದವರೆಲ್ಲ ಇವಾಗ ಊಟ ಮಾಡ್ತಿದ್ದೇವೆ. ನೆಂಟರೆಲ್ಲ ಹೋದ್ರು, ಎಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ಹೋದ್ರು. ಇವಾಗ ಚಕ್ಕುಲಿ ಸ್ವೀಟ್ ಎಲ್ಲ ಅಶ್ವಿನಿಗೆ. ಅಶು ಹೊರಡ್ತಿದ್ದಾರೆ ಮನೆಗೆ. ಸೊ ಇವಾಗ ಒಂದು ಲೈಟಾಗಿ ಒಂದು ಅಪ್ಪ ಹತ್ತಬೇಕು. ಅದಕ್ಕೆಲ್ಲ ಅವರು ಯಶವಂತ್ ಅವರು ಕೂಲಿ 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 ಮಾಡ್ತಿದ್ದಾರೆ. ಕೂಲಿ ಶುಗೆ ಯಾವಾಗ ಬಡಿಸಿದಂಥ ಸ್ವೀಟ್ ಎಲ್ಲ ಇವತ್ತು ಬಾಕ್ಸಲ್ಲಿ ಹಾಕಿ ಅವಳಿಗೆ ಕೊಟ್ಟು ಕಳಿಸ್ತಾ ಇದ್ದೇವೆ. ಇವಾಗ ನಮ್ಮ ಕಿನ್ನಿಯಿಂದ ಹಳಿಲು ಸೇವೆ ಒಂದು ಪ್ಯಾಕೆಟ್ ಆಫ್ ತಿಂಡಿನೇ ಹಿಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ಕಿನ್ನಿ. ಅಮ್ಮನ ಮನೆಗೆ ಹೊರಡ್ತಿದ್ದಾರೆ ಇವಾಗ. ಬಾಯ್ ಯಶವಂತನ ಕಾಲ್ ಮಾಡ್ತ ಬೆಲೆ ಚಮಿಕ ಬಾಯ್. ಬಾಯ್ ಈ ಪೂದೆ ಓಯ್ ಅಲ್ಲ ಕೇರ್ ಟೇಕರ್ ಚೇಂಜ್ ಅಶೋಕ ಬಾಯ್ ಬಾಯ್ ಚಮಿ ಕಾಲ್ ಮಾಡ್ತ ಉಂಟು ಸರಿ. ಕಾರ್ತಿಕ್ ಬರಡ್ಯಾರ್ಲ ಬರಡಾರ್ ಬುಧಾರ ಅರ್ಪೆಕ್ ಇಪ್ಪದೆ ಬಾಯ್ ಕಿಸ್ಕರ್ ಬಾಬಿಗೆ ಬಾಬಿಗೆ ಒಂಚೂರ್ಲಿ ಚಮ್ಮಿ ಬಾಯ್ ಚುಪ್ಪಿ ಆಲ್ ದ ಬೆಸ್ಟ್. ಜಾಗ್ರತೆ ಟಾಟಾ. ಜಾಗ್ರತೆ ನಾನು ಒಳ್ಳೆ ಮೆಲ್ಲ ಮೆಡಿಸಿನ್ ಬರೋ ಕರೆಕ್ಟ್ ಟೈಮ್ ಗೊತ್ತಲ್ಲೇ ಮುಪ್ಪದಲ್ಲ ಇತ್ತದ ಮೆಡಿಸಿನ್ ತಂದಾರ ಎಲ್ಲ ಇಡ್ತಿತ್ತು ಇತ್ತೆ ಬರಲಿ ಹುಚ್ಚರ ಪುಲಿ ಸರಿ. ಬಾಯ್ ಬಾಯ್ ಬಾಯ್. ಹಾಂ ಬಾಯ್ ಅಶು ಟಾಟಾ. ಬಾಯ್ ಬಾಯ್. ಲೋಡ್ ಬಾಡ ಗಾಡಿದ ಸೇಪೆ ಬೋಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು.